ಆತ್ಮೀಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ನಾನು ನಿನ್ನೆ ದಿವಸ ಪ್ರಚುರಪಡಿಸಿದ ಹಾಗೆ ಈ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಏನು ಹುದ್ದೆಗಳನ್ನು ತುಂಬುವವರಿದ್ದಾರೆ ಆ ವಿಷಯವಾಗಿ ಇವತ್ತ ತಮ್ಮನ್ನು ಎಲ್ಲ ಉದ್ದೇಶಿಸಿ ಲೈವ್ ಬರಲಿದ್ದೇನೆ. ಇಲ್ಲೇ ಪ್ರಮುಖವಾದಂಥ ಅಂಶ ಏನಪ್ಪಾ ಅಂದ್ರೆ, ನಾನು ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿ ವಿರೋಧವಾಗಿ ಈಗಾಗಲೇ ಕಾನೂನಾತ್ಮಕ ಹೋರಾಟವನ್ನು ನಡೆಸಿದ್ದೀನಿ. ತಮ್ಗೆ ಗೊತ್ತಿದೆ ಏನಪ್ಪಾ ಅಂದ್ರೆ, ಈ ರಿಸರ್ವ್ ಬ್ಯಾಂಕಿನ ತಿದ್ದುಪಡಿ ನಿರ್ದೇಶನಗಳು 2026 ಇವರು ಅನುಷ್ಠಾನಕ್ಕೆ ತಂದಿಲ್ಲ. ಅದರ ಪ್ರಕಾರ ಇವರಿಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ನಿರ್ದೇಶಕರುಗಳನ್ನ ಯಾರು 10 ವರ್ಷಕ್ಕಿಂತ ಹೆಚ್ಚಾಗಿದೆ ಅವ್ರನ್ನ ಅನರ್ಹಗೊಳಿಸ್ರಿ ಅಂತೇಳಿ ಕಾನೂನಾತ್ಮಕ ಹೋರಾಟ ನಡೆದಿದೆ. ಅದಲ್ಲದೆ ಈಗ ಬರುವಂತ ನೇಮಕಾತಿ ಸಮಯದಲ್ಲೂ ಕೂಡ ಇವರೆಲ್ಲರೂ ಅನರ್ಹ ಆಗುವವರೆಗೆ ಈ ಯಾವುದೇ ನೇಮಕಾತಿಗೆ ಅವಕಾಶಗಳನ್ನ ಕೊಡಬಾರದಂತೂ ಕೂಡ ನಾನು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೇನೆ. ಅದೊಂದು ಕಾನೂನಾತ್ಮಕ ಹೋರಾಟ. ಇಲ್ಲೇ ಗಮನಿಸಬೇಕಾದ ಅಂಶವಂದ್ರೆ, ಈ ಕಾನೂನಾತ್ಮಕ ಹೋರಾಟದಲ್ಲಿ ನಾನು ಖಂಡಿತವಾಗಿ ವಿಜಯವನ್ನು ಸಾಧಿಸೋದನ್ನ ಗೊತ್ತಿದೆ. ಆದ್ರೂ ಕೂಡ ಏನಾಗಿದೆ, ಈ ನ್ಯಾಯ ನೀಡುವಂತ ನ್ಯಾಯಾಧೀಶರು, ಜಡ್ಜಿಗಳು ಅವ್ರು ಎಂತವ್ರು ಬಂದಾರಂದ್ರೆ, ಕೆಲವರು 2x2 ಅಂದ್ರೆ ಅವ್ರ 5 ಅಂತ ಹೇಳುವಂತ ಜಡ್ಜಿಗಳು ಇವತ್ತು ಕೋರ್ಟ್ಗಳಲ್ಲಿ ಬಂದಿದ್ರಿಂದ ಇವತ್ತ ಒಳ್ಳೆಯ ವಕೀಲರಿಗಾಗಿರ್ಬೋದು, ವಕೀಲ ವೃಂದಕ್ಕೆ, ಇಡೀ ವಕೀಲ ವೃಂದಕ್ಕೆ ಹಾಗೂ ಈ ಪಕ್ಷಗಾರರಿಗೂ ಕೂಡ ತೊಂದರೆ ಆದಂತ ಪ್ರಸಂಗಗಳು ಉಂಟು. ಅದಕ್ಕೆ ನನ್ನ ಹತ್ರ ಉದಾಹರಣೆಗಳು ಇವೆ. ಆದ್ರೆ ಕಾನೂನಾತ್ಮಕ ಹೋರಾಟವನ್ನು ಬಿಡುವುದಿಲ್ಲ ಅಂತೇಳಿ ತಮ್ಮಲ್ಲಿ ಈ ಮೂಲಕ ಕೈ ಮುಗಿದು ನಾನು ಹೇಳ್ತಾ ಇದ್ದೀನಿ. ಈಗ ನೇಮಕಾತಿಯ ಬಗ್ಗೆ ಇವತ್ತ ಏನಾಗಿದೆ, ಈ ಡಿಸಿಸಿ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ನಿರ್ದೇಶಕರುಗಳಾಗಿರ್ತಕ್ಕಂಥ ಅಣ್ಣಾಸಾಬ್ ಜೊಲ್ಲೆ ಅವರಾಗಿರ್ಬೋದು, ರಮೇಶ್ ಕತ್ತಿ ಅವರಾಗಿರ್ಬೋದು, ಶ್ರೀ ಲಕ್ಷ್ಮಣ್ ಸವದಿ ಅವರು, ಶ್ರೀ ಗಣೇಶ್ ಹುಕ್ಕೇರಿ ಅವರು, ಶ್ರೀ ಅರವಿಂದ್ ಪಾಟೀಲ್ ರವರು, ಶ್ರೀ ಚಂದ್ರರಾಜ್ ಹಟ್ಟಿಹೋಳಿ ಅವರು, ಶ್ರೀ ಮಾಂತೇಶ್ ದೊಡ್ಡಗೌಡರು, ಇವರೆಲ್ಲರೂ ಏನಪ್ಪಾ ಅಂದ್ರೆ, ಇವ್ರಿಗೆ ರೈತ ಪರ ಕಾಳಜಿ ಇದೆ, ಸಾಮಾಜಿಕ ಚಿಂತನೆ ಇದೆ. ಅದಲ್ಲದೆ ಪಕ್ಷ ಭೇದ ಮರೆತು ಇಡೀ ಬೆಳಗಾವಿ ಜಿಲ್ಲೆಯನ್ನ ಅಭಿವೃದ್ಧಿಯ ಪಥದತ್ತ ಸಾಗಿಸುವ ವಿಚಾರವನ್ನ ಹೊಂದಿದಂತ ಎಲ್ಲ ಒಂದು ಒಳ್ಳೆಯ ವಿಚಾರವಂತರು ಇವತ್ತ ಡಿಸಿಸಿ ಬ್ಯಾಂಕಿನ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅದಲ್ಲದೆ ಬೆಳಗಾವಿ ಜಿಲ್ಲೆಯ ವಿಭಜನೆ ಆಗುವುದರಲ್ಲಿ ಇವರೆಲ್ಲರೂ ಪಕ್ಷ ಭೇದ ಮರೆತ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಕೂಡ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಅದು ತಮಗೆಲ್ಲ ಗೊತ್ತಿದೆ ವಿಷಯ. ಅದಲ್ಲದೆ ಇಂಥ ಒಂದು ರೈತ ಪರ ಕಾಳಜಿ ಇವತ್ತ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರ ಬಗ್ಗೆ ಯಾರು ಏನಾದ್ರೂ ಏನ್ ಬೇಕಾಅಂತ ಹೇಳ್ಬೋದು. ಆದ್ರೆ ಆ ಬ್ಯಾಂಕಿನ ಸದಸ್ಯರುಗಳು ಗಮನಿಸಬೇಕಾದ ಅಂಶ ಅಂದ್ರೆ, ಬ್ಯಾಂಕಿನ ಸದಸ್ಯರುಗಳು ಇವ್ರು ಒಳ್ಳೆಯವರು ಅಂತ ಹೇಳಿ ತಿಳ್ಕೊಂಡನ ಇವ್ರನ್ನ ಇವತ್ತು ಆರಿಷ ಈ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಒಂದು ಹೊಣೆಗಾರಿಕೆಯನ್ನ, ಜವಾಬ್ದಾರಿ, ಆಡಳಿತವನ್ನ ಇವ್ರಿಗೆ ಕೊಟ್ಟಿದ್ದು ತಮ್ಮೆಲ್ಲರಿಗೂ ಇಡೀ ರಾಜ್ಯಕ್ಕೆ ಗೊತ್ತು. ಅದರಲ್ಲೂ ವಿಶೇಷವಾಗಿ ಕೆಲವರು ಹೇಳ್ತಾರೆ, ಬಾಲಚಂದ್ರ ಜಾರಕಿಹೊಳಿ ಅವರು ಅಲ್ಲಿ ಏನೂ ಇಲ್ಲ, ಇವ್ರ್ಯಾಕಪ್ಪ ಅಲ್ಲಿ ಭಾಗವಹಿಸ್ತಾರೋ, ಆಡಳಿತ ಮಂಡಳಿ ಸದಸ್ಯರಿಲ್ಲ. ಅದಲ್ಲದೆ ಉಸ್ತುವಾರಿ ಸಚಿವರು ಕೂಡ ಅಲ್ಲಿಲ್ಲ, ಅವರು ಅನೇಕ ಸಭೆಗಳಲ್ಲಿ ಭಾಗವಹಿಸ್ತಾರೆ ಅಂತೇಳಿ ಆಪಾದನೆಗಳನ್ನ ಕೆಲವರು ಮಾಡ್ತಿದ್ದಾರೆ. ಮಾಡ್ಲಿ, ಏನ್ ತಕರಾರಿಲ್ಲ. ಆದ್ರೆ ಒಂದೇನಪ್ಪಾ ಅಂದ್ರ, ಬಾಲಚಂದ್ರ ಜಾರಕಿಹೊಳಿ ಅವರು ಈ ಡಿಸಿಸಿ ಬ್ಯಾಂಕನ್ನ ಒಂದು ಮಾದರಿ ಬ್ಯಾಂಕ್ ಅನ್ನು ಮಾಡಬೇಕು. ಅದಲ್ಲದೆ ಇದರ ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಬ್ಯಾಂಕಿನ ಸದಸ್ಯರುಗಳ ಸರ್ವಾಂಗೀಣ ಅಭಿವೃದ್ಧಿ ಮಾಡಿ ಒಂದು ಹೆಸರು ಗಳಿಸ್ಬೇಕಂತ ಹೇಳ್ತಾರೆ. ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಂಡ ಇವತ್ತು ಅವರಲ್ಲಿ ಏನೂ ಇಲ್ಲ, ಆದ್ರೂ ಕೂಡ ಇದನ್ನ ಒಂದು ಒಳ್ಳೆಯ ಪ್ರಗತಿ ಪತ್ರ ಕೊಯ್ಯಬೇಕಂತ ಹೇಳ್ತಾರೆ. ಯಾವುದೇ ಅಲ್ಲಿ ಅಧಿಕಾರ ಚುನಾಯಿತ ಸದಸ್ಯರು ಇಲ್ಲದೆ ಇದ್ರು ಕೂಡ ಇವ್ರನ್ನೆಲ್ಲ ಕೂಡ್ಕೊಂಡು ಇವತ್ತು ಅವರು ಒಂದು ಡಿಸಿಸಿ ಬ್ಯಾಂಕಿನ ಪ್ರಗತಿ ಪತ್ರದತ್ತ ಒಯ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಮಗೂ ಆ ವಿಷಯ ಎಲ್ಲ ಗೊತ್ತು. ಇಲ್ಲಿ ನೇಮಕಾತಿ ಬಗ್ಗೆ ಒಂದು ಮಾತನ್ನ ಹೇಳಿ ಬಯಸ್ತಾ ಇದ್ದೀನಿ. ಇವತ್ತೇನಾಗಿದೆ, ಈ ನೇರ ನೇಮಕಾತಿ ಅಂತೇಳಿ ಇವರೆಲ್ಲ ಕರೆದಿದ್ದಾರೆ. ಆದ್ರೆ ನೇರ ನೇಮಕಾತಿ ವಿಷಯ ಹೆಂಗಿದೆ ಅಂದ್ರೆ, ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಇತ್ತೀಚೆಗೆ ಒಂದು ನೇಮಕಾತಿಯ ಬಗ್ಗೆ ಒಂದು ಆಡಿಯೋ ಲೈವ್ ಬಂದ್ರು, ಪತ್ರಿಕೆಗಳಲ್ಲೂ ಹೇಳಿಕೆ ಕೊಟ್ಟಿದ್ದಾರೆ. ಆ ಪಾರದರ್ಶಕವಾಗಿ ನೇಮಕಾತಿ ಮಾಡ್ತೀವಿ, ಆ ನೇರ ನೇಮಕಾತಿ ತಲೆಯಾಗಿನ ತೆಗಿರುತ್ತೆ ಒಂದ್ ಕಡೆ ಹೇಳ್ತಾರೆ. ತಲೆಯಾಗಿನ ತೆಗಿಬೇಕಂದ್ರ ನೇರ ನೇಮಕಾತಿಯ ಉದ್ದೇಶವನ್ನು ಹೇಳಿಲ್ಲ ಅವರಲ್ಲಿ. ಹೇಳ್ತಾರೆ ಒಂದ್ ಕಡೆ ಪರೀಕ್ಷೆ ಬರೋದ ಪಾಸ್ ಆಗ್ಬೇಕು ಅಂದ್ರ ನಿಮ್ಗೆ ನೌಕರಿ ಸಿಗ್ತತಿ, ನೇರ ನೇಮಕಾತಿ ವಿಷಯ ತಲೆಯಾಗಿನ ತೆಗಿರತ್ತವ. ಆದ್ರ ಪ್ರಕಟಣೆಯಲ್ಲಿ ಮಾತ್ರ ಡಿಸಿಸಿ ಬ್ಯಾಂಕಿನ ಪ್ರಕಟಣೆಯಲ್ಲಿ ನೇರ ನೇಮಕಾತಿ ಸಂದರ್ಶನ, ನೇರ ನೇಮಕಾತಿ ಅಂತೇಳಿ ಪ್ರಕಟಣೆ ಕೊಟ್ಟಿದ್ದಾರೆ. ಇದು ಸಾರ್ವಜನಿಕರಲ್ಲಿ ಗೊಂದಲವನ್ನು ಉಂಟು ಮಾಡಿದೆ ಅಂತ ನಮ್ಮ ಮಾನ್ಯ ಜಾರಕಿಹೊಳಿ ಅವ್ರಿಗೆ ಹೇಳಿಕ್ ಬಯಸ್ತಾ ಇದ್ದೀನಿ. ಅದಲ್ಲದೆ ಇಲ್ಲಿ ಏನಾಗಿದೆ, ಮತ್ತೊಂದು ಅಣ್ಣಾಸಾಬ್ ಜೊಲ್ಲೆ ಅವರು ಈಗಾಗಲೇ ಅವ್ರದೇ ಆದಂತ ಬ್ಯಾಂಕ್ ಇದೆ, ತಮಗೆಲ್ಲ ಗೊತ್ತಿದೆ, ಖಾಸಗಿ ಬ್ಯಾಂಕ್ ಇದೆ.
ಅವ್ರದೇ ಬೀರೇಶ್ವರ ಬ್ಯಾಂಕು ಇವತ್ತ ರಾಜ್ಯದಲ್ಲಿ ನನಗೆ ತಿಳಿದ ಮಾಹಿತಿ ಪ್ರಕಾರ ಸುಮಾರು 231 ಶಾಖೆಗಳನ್ನು ಹೊಂದಿದೆ. ಸುಮಾರು 3,000 ಜನರಿಗೆ ಅವರು ಉದ್ಯೋಗವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಸಾಮಾಜಿಕವಾಗಿ ಚರ್ಚೆ ಆಗ್ತಾ ಇದೆ. ನನಗೂ ಕೂಡ ಗೊತ್ತಿದೆ. ಇವತ್ತ ಈ 3,000 ಜನರನ್ನ ನೇಮಕಾತಿ ಮಾಡುವ ಸಮಯದಲ್ಲಿ ಜೊಲ್ಲೆ ಅವರಾಗ್ಲಿ ಅಥವಾ ಅವರ ಆಡಳಿತ ಮಂಡಳಿ ಸದಸ್ಯರಾಗ್ಲಿ ಯಾರು 10 ಪೈಸೆ ತೆಗೆದುಕೊಳ್ಳೋದನ್ನ ಅವ್ರನ್ನ ನೇಮಕಾತಿ ಮಾಡಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತಾ ಇದ್ದೀನಿ 231 ಶಾಖೆಗಳಲ್ಲಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇವತ್ತ ಪ್ರತಿಯೊಂದು ಪತ್ರಿಕಾಗೋಷ್ಠಿಗಳನ್ನ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಇವ್ರನ್ನೆಲ್ಲ ಕರ್ಕೊಂಡನ್ನ ಹೇಳ್ತಿರ್ತಾರೆ. ಆದ್ರೆ ಈ ವಿಡಿಯೋದಲ್ಲಿ ಮಾತ್ರ ಅವರು ಒಬ್ಬರೇ ಹೇಳಿದ್ದಾರೆ. ಇದು ಹಲವಾರು ಅನುಮಾನಗಳನ್ನ ಹುಟ್ಟಾಗ್ತಾ ಇದೆ. ಆದ್ರಿಂದ ಇವತ್ತು ನಾನು ಜಾರಕಿಹೊಳಿ ಅವ್ರಿಗೆ ಹೇಳಿಕ್ ಬಯಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಅಲ್ಲೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೂ ಇಲ್ಲೇ ಏನಾದ್ರೂ ಹಣಕಾಸಿನ ವ್ಯವಹಾರ ನಡೀತಂದ್ರೆ ನಿಮ್ಮ ಬೀರೇಶ್ವರಿ ಬ್ಯಾಂಕ್ದಲ್ಲಿ ಕೂಡ ಈಗೇನ್ ನಡೆದಲ್ಲ ಜನ ತಿಳ್ಕೊಂಡಲ್ಲ, ಅಲ್ಲಿಯೂ ಕೂಡ ಇದೇ ರೀತಿ ನೇಮಕಾತಿಯಲ್ಲಿ ಹಣಕಾಸಿನ ಅವ್ಯವಹಾರ ಆಗಿರ್ಬೋದು ಅಂತೇಳಿ ನಿಮ್ ಹೆಸರು ಕೆಡ್ತೈತೆ ಅಂತ ಹೇಳ್ತಾರನ್ನ ಮೊದಲಿಗೆ ಕೇಳಿ ಬಯಸ್ತಾ ಇದೀನಿ. ಆದ್ರಿಂದ ತಮ್ಮಲ್ಲಿ ಒಂದು ವಿನಂತಿಪ ಏನಂದ್ರೆ ಈ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ರೈತಾಪಿ ಕುಟುಂಬಗಳ ಮಕ್ಕಳಿದ್ದಾರೆ, ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ನಮ್ದೇನ ಹಣ ನೋಡಿ ತೆಗೆದುಕೊಳ್ಳುವಂತ ವ್ಯವಸ್ಥೆ ಆಗಬಾರ್ದು. ಪಾರದರ್ಶಕ ಅಂದ್ರ ಏನ್ ರೊಕ್ಕ ತಗೊಳ್ದ್ರ ಪಾರದರ್ಶಕನೋ, ಯಾರು ಏಜೆಂಟ್ರು ಬೇಡ, ನೇರವಾಗಿ ತಂದು ಕೊಡೋತ್ ಹೇಳ್ತಿರೋ, ಏನ್ ಮೆರಿಟ್ ಮ್ಯಾಗ ತಗೋತೀವಿ ಅದನ್ನ ಸ್ಪಷ್ಟೀಕರಣ ಮಾಡ್ಬೇಕು. ಕೆಲವರು ಏನ್ ಮಾಡ್ತಾರೆ, 50 ಲಕ್ಷ ಹೇಳಿದಾಗ ಅವ್ರೊಂದ್ 10 ಸೇರಿಸಿ 60 ಲಕ್ಷ ಹೇಳ್ತಾರ. ಅದಕ್ಕೆ ನೀವೇನ್ ಹೇಳ್ತೀರಿ, ಈಗ ಪಾರದರ್ಶಕವಾಗಿ ಹೇಳ್ತಾರ ಏನ್ ನಿಮ್ಮ ಮಧ್ಯಕ್ಕೆ ಬಂದ್ ರೊಕ್ಕ ಕೊಡ್ಬೇಕು, ಏನ್ ಮಾರ್ಕಸ್ ಬರೋದು ಪಾಸ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಆಡಳಿತ ಮಂಡಳಿ ಅವರು ಸ್ಪಷ್ಟೀಕರಣ ಕೊಡ್ಬೇಕು. ಅದಲ್ಲದೆ ಮತ್ತೊಂದು ನಾನು ಏನ್ ವಿನಂತಿ ಏನ್ ಮಾಡ್ತೇನೆ ಇದು ನಿಮ್ಮ ಘನತೆ ಗೌರವಗಳು, DCG ಬ್ಯಾಂಕಿನ ಎಲ್ಲಾ ಸದಸ್ಯರುಗಳ ಆಡಳಿತ ಮಂಡಳಿ ಸದಸ್ಯರ ಘನತೆ ಗೌರವಗಳು ಇನ್ನೂ ಹೆಚ್ಚಾಗ್ಬೇಕಾತಂದ್ರೆ, ಅದಲ್ಲದೆ ಈ 103 ಹುದ್ದೆಗಳನ್ನ ತುಂಬ್ತಾ ಇದ್ರಿ. ಹೌದಪ್ಪ, ಇವ್ರು ನಿಜವಾಗಿಯೂ ರೊಕ್ಕ ಇಲ್ದನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ, ಪ್ರತಿಭಾವಂತ ಅಭ್ಯರ್ಥಿಗಳನ್ನ, ರೈತ ಮಕ್ಕಳನ್ನ ಅಥವಾ ಯಾರು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನ ಪಡೆದಿರ್ತಾರ ಅವ್ರನ್ನ ಮೆರಿಟ್ ಆಧಾರದ ಮೇಲೆ ತೆಗೆದುಕೊಂಡ್ರ ತಿಳ್ಕೆರೆ ನಿಮಗ ಒಂದು ಕೀರ್ತಿ, ಯಶಸ್ಸು, ಹೆಸರು ಪ್ರಚಲಿತವಾಗಬೇಕಾತಂದ್ರೆ ನೀವು ದಯವಿಟ್ಟು ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ ಹಾಲಿ ಅಧ್ಯಕ್ಷರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಾಗಿರ್ಬೋದು, ನಿಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರನ್ನ ಕರ್ಕೊಂಡ ಈ ಕುರಿತು ಒಂದು ಪ್ರೆಸ್ ಮೀಟ್ ಮಾಡ್ಬೇಕು. ಹೇಳ್ಬೇಕಲ್ಲಿ ಏನ್ ಹೇಳ್ಬೇಕಪ್ಪ ಅಂದ್ರೆ, ನಾವು ಮೆರಿಟ್ ಆಧಾರವಾಗಿ, ಅಂಕಗಳ ಆಧಾರವಾಗಿ ಮಾತ್ರ ನಾವು ನೇಮಕಾತಿ ಅಂತ ಹೇಳ್ತಾ ಇದ್ವಿ. ಪಾರದರ್ಶಕ ಅಂದ್ರೆ ಹಣ ತೆಗೆದುಕೊಂಡು ಮಾಡುವಂತದ್ದು ಅಲ್ಲದು, ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದೀವಿ. ಆದ್ರಿಂದ ಇದ್ರ ಬಗ್ಗೆ ತಾವು ಇನ್ನೊಮ್ಮೆ ಸ್ಪಷ್ಟೀಕರಣ ಕೊಡ್ಬೇಕಂತ ಹೇಳ್ತಾ, ಇದೇನು ಒಂದು ಮುಂಚೂಣಿಯನ್ನು ತೆಗೆದುಕೊಂಡಿದ್ದಾರೆ ಜಾರಕಿಹೊಳಿ ಅವರು. ಈ ಬ್ಯಾಂಕನ್ನ ಪ್ರಗತಿ ಪಥದತ್ತ ಒಯ್ಯಬೇಕು. ಅದಲ್ಲದೆ ಬ್ಯಾಂಕಿನ ಆಡಳಿತ ಮಂಡಳಿ ಸದಸ್ಯರಾಗಿರ್ಬೋದು, ಬ್ಯಾಂಕಿನ ಗ್ರಾಹಕರಾಗ್ಬೋದು, ರೈತ ವರ್ಗ, ಸೊಸೈಟಿ ಸದಸ್ಯರಾಗಿರ್ಬೋದು, ಇವ್ರಿಗೆಲ್ಲ ಒಳ್ಳೆಯದನ್ನು ಮಾಡ್ಲಿಕ್ಕೆ ಏನ್ ಸುಕ್ಕಾಣಿ ತಗೊಂಡಿದ್ದಾರೆ, ಇದು ಅವ್ರಿಗೆ ಘನತೆ ಗೌರವ ಏನೋ ಹೆಚ್ಚಾಗಿತ್ತಂದ್ರ ಇವ್ರೆಲ್ಲರನ್ನೂ ಕರೆದುಕೊಂಡು ಇವತ್ತ ಜಾರಕಿಹೊಳಿ ಸಹೋದರನ ಜನ ಏನ್ ನಂಬ್ತಾರಂದ್ರ ಲಕ್ಷ್ಮೀದೇವಿ ಆ ಹೆಸರಿನ ಮ್ಯಾಗ ಪ್ರಮಾಣ ಮಾಡಿ ಹೇಳಿದ್ರೆ ಮಾತ್ರ ಬಹಳ ಜನ ಅವ್ರು ನಂಬ್ತಾರು ಅಂತೇಳಿ ನನಗೆ ಗೊತ್ತಿದೆ. ಆದ್ರಿಂದ ಜಾರಕಿಹೊಳಿ ಅವ್ರು ಕೂಡ್ಲೆ ಕೆಲಸ ಮಾಡ್ಬೇಕು. ಇವ್ರನ್ನೆಲ್ಲ ಮುಂದೆ ಕುತ್ಕೊಂಡ್ರೆ ತಮ್ಮ ಕುಲದೇವತೆ ಶ್ರೀ ಗೋಕಾಕದ ಲಕ್ಷ್ಮೀ ದೇವಿಯ ಪ್ರಮಾಣ ಮಾಡಿ ನಾವು ಹೇಳ್ತಾ ಇದೀವಿ, ನಾವ್ ಯಾರು ಹಣ ತಗೊಳ್ಳೋದಿಲ್ಲ ಅಂತ ಹೇಳ್ಕರೆ ನೀವು ಎಲ್ಲರೂ ಕೂಡಿ ಹೇಳಿ ಅದಕ್ಕೆ ಬಹಳ ಬೆಲೆ ಬರ್ತೈತಿ, ನಿಮ್ಮ ಘನತೆ ಗೌರವ ಹೆಚ್ಚಾಗ್ತದೆ ಅಂತ ಹೇಳ್ತಾ, ಮತ್ತೊಂದು ಕೊನೆಯದಾಗಿ ಇದು ನನ್ನ ಲೈವ್ ಏನ್ ನೋಡ್ತಾ ಇದ್ರಿ ಆ ಅಭಿಮಾನಿಗಳಲ್ಲಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಈ ಲೈವ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಇದನ್ನ ಮತ್ತೊಬ್ರು ಕೂಡ ಹಂಚಿಕೆ ಮಾಡುವಂತ ವ್ಯವಸ್ಥೆ ಮಾಡ್ರಿ. ಅದಲ್ಲದೆ ಈ ಉದ್ಯೋಗ ಆಕಾಂಕ್ಷಿಗಳು ಯಾರು DCG ಬ್ಯಾಂಕ್ನಲ್ಲಿ ಯಾರು ಅರ್ಜಿ ಹಾಕ್ತೀರಿ, ನಿಮಗೆ ಏನಾದ್ರು ಹಂಗ ಹಣಕಾಸಿನ ವ್ಯವಹಾರದ ಬಗ್ಗೆ ಗೊತ್ತಾಗಿತ್ತಂದ್ರೆ, ತಿಳಿದು ಬಂದಿತ್ತಂದ್ರೆ ಅದನ್ನ ದಯವಿಟ್ಟು ನಮ್ಗೆ ತಿಳಿಸ್ರಿ. ಅದನ್ನ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ನೀವು ಯಾರು ಅಭ್ಯರ್ಥಿಗಳು ಧೃತಿಗಿಡಬಾರ್ದು. ನಿಮಗೆ ಮೆರಿಟ್ ಆಧಾರವಾಗಿ ನೌಕರಿ ಸಿಗುವಂತೆ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ನಮ್ದು ಕೂಡ ಒಂದು ಟೀಮ್ ಇದೆ, ಅದೆಲ್ಲ ನೋಡ್ತಾ ಇರ್ತದೆ ಅಂತ ಹೇಳಿ ಅಭ್ಯರ್ಥಿಗಳಲ್ಲಿ ಕೂಡ ನಾ ಹೇಳಿ ಯಾರು ಹಣ ಕೊಡಬಾರ್ದು ಅಂತ ಹೇಳಿ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಬಹುತೇಕ ನನ್ನ ಖಾತ್ರಿ ಇದೆ, ಇನ್ನು ಇವ್ರು ಎಲ್ಲ ಕೂಡ್ಸ್ಕೊಂಡ ಅವ್ರು ನಿಜವಾಗಿಯೂ ಪ್ರಾಮಾಣಿಕರಾಗಿದ್ದಾರೆ, ಈ ನಿಜವಾಗಿಯೂ ಹಣ ತೆಗೆದುಕೊಳ್ಳದೇನೆ ಈ ಬ್ಯಾಂಕಿನಲ್ಲಿ ಉದ್ಯೋಗವನ್ನು ಕೊಡುವಂತ ಉದ್ದೇಶವನ್ನು ಹೊಂದಿದ್ರೆ. ಯಾಕಂದ್ರೆ ಜನರಿಗೆ ಏನಾಗಿದೆ, ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿ ಇವ್ರು ಆರಿಸಿ ಬಂದಿದ್ದಾರೆ, ಆ ಹಣ ಎಲ್ಲ ತಗೋತಾರೆ, ಜನರಲ್ಲಿ ಒಂದು ಭಾವನೆ ಬಂದಿದೆ. ಆದ್ರಿಂದ ನಾನು ನಿರ್ದೇಶಕರುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಜಾರಕಿಹೊಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಕೂಡ್ಲೆ ಮತ್ತೊಂದು ಪ್ರೆಸ್ ಮೂಲಕ ನಿಮ್ಮ ಗ್ರಾಮ ದೇವತೆ, ನಿಮ್ಮ ಕುಲದೇವತೆ ಗೋಕಾಕದ ಶ್ರೀ ಮಹಾಲಕ್ಷ್ಮೀ ದೇವಿಯ ಹೆಸರಿನ ಪ್ರಮಾಣ ಮಾಡಿ ತಾವೊಂದು ಈ ಹೇಳಿಕೆಯನ್ನು ಕೊಡ್ಬೇಕಂತ ಹೇಳ್ತಾರೆ
ನಿಮ್ಮಲ್ಲಿ ಕೂಡ ಕೈ ಮುಗಿದು ಕೇಳ್ತಾ ಇವತ್ತಿನ ಈ ಒಂದು ಅಂತರ್ಜಾಲ ವಾಹಿನಿಗೆ ವಿದಾಯ ಹೇಳ್ತಾ ಇದ್ದೀನಿ. ನಿಮ್ಮ ಜನಸೇವಕ ಭೀಮಪ್ಪ ಗಡ, ಅಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಹಾಗೂ ಮಾಹಿತಿ ಹಕ್ಕು ಕಾರ್ಯಕರ್ತರು,